ಚೆನ್ನಾಗಿದೆ, ಗಿಲ್ಲಿಗೋಸ್ಕರ ಬಂದಿದ್ದು. ಸೂಪರ್ ಆಗಿದೆ, ನೋಡ್ಬೋದು ಒಂದ್ಸಲಿ. ಏನು ಸೂಪರ್ ಆಗಿದೆ, ಚೆನ್ನಾಗಿದೆ. ಯಾವುದಾಗ್ಲೂ ಇಷ್ಟೊಂದು ದೊಡ್ಡದಾಗಿ ಮಾಡಿರಲಿಲ್ಲ, ಈಗ ಫುಲ್ ಫಿಲಿಮಲ್ಲಿ ಮಾಡಿದ್ದಾನೆ, ಅದಕ್ಕೋಸ್ಕರ ಬಂದಿದೆ ಅಷ್ಟೇ. ನಮ್ಮ ಸೈಡ್ ಮಂಡ್ಯದವರು. ಏನು ಹೇಳೋದು, ಚೆನ್ನಾಗಿದೆ. ನಮ್ಗೆ ಅಷ್ಟು ಗಿಲ್ಲಿ ನಮ್ಮ ಸೈಡ್ ಏನಾದ್ರು ನಮ್ಮ ಮಂಡ್ಯ ಸೈಡ್, ಅದಕ್ಕೋಸ್ಕರ ಬಂದು ನೋಡಿದ್ದು. ಭಾಳ ಇಷ್ಟ ಆಯಿತು. ಭಾಳ ದಿವಸದಾಗೆ ಬಿಗ್ ಬಾಸ್ ಇಂದೆಲ್ಲ ನೋಡಿ ಒಳ್ಳೆ ಗುಣ, ಒಳ್ಳೆ ವ್ಯಕ್ತಿ, ಮುಂದೆ ಇಂಡಸ್ಟ್ರಿ ಇನ್ನೂ ಬೆಳೀಲಿ, ಚೆನ್ನಾಗಿರಲಿ ಅನ್ನೋದು ಅಷ್ಟೇ ಬೈಕ್. ಬರೀ ಅಷ್ಟು ಬಿಟ್ಟರೆ ಬೇರೆ ಇನ್ನೇನು. ನಾನು ಮ್ಯೂಸಿಕ್ ಮಾಡಿದ್ದೀನಿ ಪಿಕ್ಚರ್ಗೆ. ರೀ ರೆಕಾರ್ಡಿಂಗ್ ಮಾಡೋವಾಗಲೇ ನೋಡಿ ಭಾಳ ಎಲ್ಲ ನಗ್ತಿದ್ವಿ ನಮ್ಮ ಎಲ್ಲ ಟೆಕ್ನಿಷಿಯನ್ಸು. ಈಗ ಸಿನಿಮಾ ನೋಡುವಾಗ ಜನರ ಮಧ್ಯೆ ನೋಡುವಾಗ ಜನ ನಗ್ತಾ ಇರೋದು ಭಾಳ ಖುಷಿ ಆಯಿತು. ಎಲ್ಲೆಲ್ಲೋ ಸಣ್ಣ ಸಣ್ಣ ಪಂಚಸ್ ಇದೆ, ಕಾಮಿಡಿ ಪಂಚಸ್ಸು, ಅಲ್ಲೆಲ್ಲ ನಗ್ತಿದ್ದಾರೆ. ಆಮೇಲೆ ನಂಬರ್ ಆಫ್ ಕ್ಯಾರೆಕ್ಟರೈಸೇಷನ್ಗಳು ಎಲ್ಲದಕ್ಕೂ ನಗ್ತಾ ಇದ್ದಾರೆ, ಖುಷಿ ಪಡ್ತಾ ಇದ್ದಾರೆ. ಸಂಪೂರ್ಣ ಇದೆ, ಲಾಜಿಕ್ ಗೀಜಿಕ್ ಏನು ನೋಡ್ದೇನೆ 2 ಗಂಟೆ ಕಾಲ ಒಂದು ಹೊಟ್ಟೆ ಉಣ್ಣಾಗುವಷ್ಟು ನಕ್ಕು ನಗಿಸುವಂಥ ಒಂದು ಸಿನಿಮಾ ಇದು. ಹೊಸ ಪ್ರಯತ್ನ ಡೆಫಿನೆಟ್ ಆಗಿ ನಂದು ಸುಮ್ಮನೆ ಸಣ್ಣ ಪಾತ್ರಗಳು ಮಾಡ್ತಿದ್ದೆ, ಇದರಲ್ಲೂ ಒಂದು ಪಾತ್ರ ಮಾಡಿದೆ. ನನ್ನ ಪಾತ್ರನ ಥಿಯೇಟ್ರಲ್ಲಿ ಎಲ್ಲರೂ ಎಂಜಾಯ್ ಮಾಡ್ತಾ ಇದ್ದಾರೆ. ಒಂದು ಯೂನಿಕ್ ಆಗಿ ಟ್ರೈ ಮಾಡಿದ್ದೀವಿ. ಸೊ ಡೆಫಿನೆಟ್ ಆಗಿ ಚೆನ್ನಾಗಿದೆ. ನಮ್ಗೆ ಹೆಂಗೆ ಅನಿಸ್ತಲ್ಲ, ಫಸ್ಟ್ ನಿಮ್ಗೆ ಹೆಂಗೆ ಅನಿಸ್ತು ಹೇಳಿ. ಚೆನ್ನಾಗಿದೆಯಾ? ನೀವು ಕೊಟ್ಟಿರೋ ದುಡ್ಡಿಗಂತೂ ಮೋಸ ಆಗಲ್ಲ. ನೀವೇ ನೋಡ್ತಾ ಇದ್ರಿ ಹೆಂಗೆ ನಗ್ತಾ ಇದ್ವಿ ಅಂತ. ಪ್ರತಿಯೊಂದು ಸೀನಲ್ಲೂ ಯಾರ್ದು ಏನೇನಂತ ಅಂದಾಜು ಮಾಡೋಕ್ಕೆ ಆಗಲ್ಲ, ಸಖತ್ತಾಗಿ ನಗ್ತಾ ಇದ್ವಿ. ಸೂಪರ್ ಹಿಟ್ ಆಗುತ್ತೆ. ದಯವಿಟ್ಟು ಆದಷ್ಟು ಥಿಯೇಟ್ರಿಗೆ ಬಂದು ಸಿನಿಮಾನ ನೋಡಿ ಅಂತ ಹೇಳ್ತೀನಿ ಅಷ್ಟೇ. ತುಂಬ ಚೆನ್ನಾಗಿತ್ತು ಮೂವಿ, ವಾಚಬಲ್, ಮಸ್ಟ್ ವಾಚಬಲ್. ಎಲ್ಲ ಕ್ಯಾರೆಕ್ಟರು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಅವ್ರದ್ದು ಇರೋದಂಥ ಡಿಫ್ರೆನ್ಸಿಯೇಷನ್ ಏನಿಲ್ಲ. ಸೊ ನೀವು ಕೊಟ್ಟಿರೋ ದುಡ್ಡಿಗೆ ಇಟ್ಸ್ ಲೈಕ್ ಗುಡ್. ಗಿಲ್ಲಿ ಅವ್ರದ್ದು ಅಂತಲ್ಲ, ಎಲ್ಲರದ್ದು ಕ್ಯಾರೆಕ್ಟರ್ ಚೆನ್ನಾಗಿದೆ. ಲೈಕ್ ಫನ್ನಿ ಕ್ಯಾರೆಕ್ಟರ್ಸ್, ಎಲ್ಲರೂ ಕಾಮಿಡಿಯನ್ಸ್ ಎಲ್ಲರೂ ಇದ್ದಾರೆ. ಒಂದೊಂದು ಕಂಟೆಂಟ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಮಸ್ಟ್ ವಾಚ್ ದ ಫಿಲ್ಮ್. ಚೆನ್ನಾಗಿದೆ ಸರ್ ಸಿನಿಮಾ. ಫಸ್ಟ್ ಹಾಫಲ್ಲಿ ಏನು ಕಾಮಿಡಿ ಇತ್ತು, ಇಂಟ್ರೋಲ್ ಆದಮೇಲೆ ಅಂತೂ ಸೆಕೆಂಡ್ ಹಾಫಲ್ಲಿ ಭರ್ಜರಿ ಕಾಮಿಡಿ. ಸಾಧು ಸರ್ ಬರೋದೇ ಇರ್ಬೋದು, ಆಮೇಲೆ ನಮ್ಮ ಡ್ರ್ಯಾಗನ್ ಮಂಜು ಅವ್ರು ಬರೋದೇ ಇರ್ಬೋದು. ಸ್ಟಾರ್ಟಿಂಗಿಂದ ಗಿಲ್ಲಿ ಹಾಗೂ ಗೌರವ್ ಶೆಟ್ಟಿ ಏನು ಕಾಮಿಡಿ ಮಾಡ್ಕೊಬಂದರು, ಆಮೇಲೆ ನಾಗೇಂದ್ರ ಪ್ರಸಾದ್ ಅವರು, ವಿಜಯಾನಂದ ಸರ್ ಅವರೆಲ್ಲ ಏನು ಕಾಮಿಡಿ ಮಾಡ್ಕೊಬಂದರು. ಸೆಕೆಂಡ್ ಹಾಫಲ್ಲಂತೂ ಇನ್ನೂ ಮಸ್ತ್ ಫಿಲಮು. ಒಂದು ಮೆಸೇಜ್ ಇದೆ, ಒಳ್ಳೆ ಮೆಸೇಜ್ ಇದೆ, ಒಂದು ಕಾಮಿಡಿ ಸ್ಟೋರಿ ಇದೆ, ಒಂದು ಥ್ರಿಲ್ಲಿಂಗ್ ಇದೆ, ಚೆನ್ನಾಗಿದೆ. ಏನಾಗುತ್ತೆ ನೆಕ್ಸ್ಟು ಅನ್ನೋದೊಂದು ಥ್ರಿಲ್ಲಿಂಗ್ ಸಖತ್ತಾಗಿದೆ. ಕ್ಲೈಮ್ಯಾಕ್ಸಲ್ಲಿ ಅಂತೂ ಸಖತ್ತಾಗಿದೆ ಸರ್. ಕ್ಲೈಮ್ಯಾಕ್ಸ್ ಒಳ್ಳೆ ಕಾಮಿಡಿ ಜೊತೆಲಿ ಎಂಡ್ ಆಗುತ್ತೆ ಫಿಲಮು. ಎಲ್ಲೂ ಬೋರಿಂಗ್ ಇಲ್ಲ, ಒಳ್ಳೆ ಎಂಟರ್ಟೈನ್ಮೆಂಟ್ ಅಂತೂ ಚೆನ್ನಾಗಿದೆ ಸರ್. ಎಲ್ಲ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ, ಥಿಯೇಟ್ರಲ್ಲೇ ಬಂದು ನೋಡಿ. ಯಾರೂ ಊಹಾಪೋಹಗೆ ಕಿವಿ ಕೊಡೋಕೆ ಹೋಗ್ಬಿಡಿ. ಸೂಪರಾಗಿದೆ ಫಿಲಮು. ಸೈಡ್ ರೋಲು ಅಂತ ಹೇಳ್ತಾರಲ್ವ, ಸೈಡ್ ರೋಲ್ ಏನಿಲ್ಲ, ಇದರಲ್ಲಿ ಲೀಡ್ ರೋಲಲ್ಲೇ ಇದ್ದಾರೆ. ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಏನು ನಮ್ಮ ಗೌರವ್ ಶೆಟ್ಟಿ ಅವರು ಇದ್ದಾರೆ, ಅದಕ್ಕೆ ತೂಗುವಂಥ ಪಾತ್ರನೇ ಗಿಲ್ಲಿಯವ್ರು ಮಾಡ್ಕೊಬಂದಿರೋದು. ಇಬ್ಬರದು ಸಮವಾದ ಪಾತ್ರ ಅಂತ ಹೇಳ್ಬೋದು ಸರ್. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ, ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಕಾಮಿಡಿ ತುಂಬ ಚೆನ್ನಾಗಿದೆ, ಟೈಮಿಂಗು ಆ್ಯಂಡ್ ಡೈಲಾಗ್ಸ್. ಸೊ ಬಂದರೆ ನಿಜವಾಗ್ಲೂ ಖುಷಿಯಾಗಿ ಆಚೆ ಹೋಗ್ತೀವಿ, ಆ ಥರ ಸಿನಿಮಾ ಇದೆ. ಸರ್ ಒಬ್ಬರು ಹೇಳೋಕ್ಕಾಗಲ್ಲ, ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಬೆಸ್ಟ್ ಐ ಥಿಂಕ್ ಡೈರೆಕ್ಟರ್ ಅನಿಸುತ್ತೆ, ಯಾಕಂದರೆ ಅಷ್ಟು ಚೆನ್ನಾಗಿ ತೆಗೆದಿದ್ದಾರೆ. ಎಂಟರ್ಟೈನ್ಮೆಂಟ್ ಫುಲ್ ಆನ್ ಇದೆ. ಥಿಯೇಟರ್ ತುಂಬ ನಗ್ತಾ ಇದ್ವಿ. ಚೆನ್ನಾಗಿದೆ ಸರ್, ಹೆಸರಿಗೆ ತಕ್ಕಾಗೆ ಸೂಪರ್ ಹಿಟ್ ಆಗಿದೆ. ತುಂಬಾ ಕಾಮಿಡಿ ಇದೆ, ತುಂಬ ಸ್ಟಾರ್ಟಿಂದ ಎಂಡಿಂಗ್ವರೆಗೂ ತುಂಬ ನಗ್ತಾನೆ ಇದ್ವಿ. ತುಂಬ ಚೆನ್ನಾಗಿದೆ. ಆ 3 ಜನರ ಕಾಂಬಿನೇಷನ್ ತುಂಬ ಚೆನ್ನಾಗಿ ಬಂದಿದೆ. ಇದು ಗಿಲ್ಲಿಯವರು, ಶ್ವೇತಾ, ಗೌರವ್ 3 ಜನನೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಬಂದಿದೆ. ಖಂಡಿತ ತುಂಬ ಚೆನ್ನಾಗಿದೆ 3 ಜನರ ಕಾಂಬಿನೇಷನ್. ಎಲ್ಲರೂ ಥಿಯೇಟ್ರಿಗೆ ಬಂದು ಫಿಲ್ಮ್ ನೋಡಬೇಕು, ಖುಷಿ ಪಡ್ತಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಸರ್, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಫಸ್ಟ್ ಟೈಮ್ ಅಂತ ಅನ್ನಿಸ್ತಾನೆ ಇಲ್ಲ, ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ಸಿನಿಮಾ ಚೆನ್ನಾಗಿದೆ. ಅಂದರೆ ಮೇಯ್ನ್ ನಮ್ಗೇನು ಎಕ್ಸ್ಪೆಕ್ಟೇಷನ್ ಇದೆ, ಜನ ನಗಬೇಕಷ್ಟೇ, ಇನ್ನೇನಿಲ್ಲ. ನಮ್ಮ ನೋಡಿ ಸೀನ್ಗಳನ್ನ ನಗಬೇಕು, ನಗ್ತಾಯಿದ್ರು, ಎಂಜಾಯ್ ಮಾಡ್ತಾಯಿದ್ರು ಜನ. ಫಸ್ಟ್ ಆಡಿಯನ್ಸ್ ಇವರೇನೆ, ಫ್ರೆಶ್ ಆಡಿಯನ್ಸು, ಫಸ್ಟ್ ಟೈಮ್ ನೋಡ್ತಾರೆ ಸಿನಿಮಾನ. ಅಂದರೆ ನಾವು ಇದುವರೆಗೂ ನಾವೇನೇ ನೋಡಿರ್ಬೋದು, ಜನಗಳು ನಗ್ದಾಗಲೇ ನಮ್ಗೊಂದು ಜಡ್ಜ್ಮೆಂಟ್ ಗೊತ್ತಾಗುತ್ತೆ, ಹೌದು ಇಲ್ಲಿ ನಗ್ತಾ ಇದ್ದಾರೆ ಅಂತ. ತುಂಬ ಕಡೆ ನಗ್ತಾಯಿದ್ರು ಜನ. ಅಂದರೆ ಚಿಕ್ಕ ಚಿಕ್ಕ ಪಂಚ್ಗೂ ಎಂಜಾಯ್ ಮಾಡ್ತಾಯಿದ್ರು. ಸೆಕೆಂಡ್ ಹಾಫ್ ಎಲ್ಲ ಹೋಗ್ತಾ ಹೆಂಗಾಗ್ಬಿಟ್ಟಿತ್ತು ಅಂದರೆ ಕ್ಯಾರೆಕ್ಟರ್ ಕನೆಕ್ಟ್ ಆಗಿಬಿಟ್ಟಿತ್ತು. ಫ್ರೇಮಲ್ಲಿ ಬರ್ತಿದ್ದಂಗೆ ನಗು ಸ್ಟಾರ್ಟ್ ಮಾಡಿಬಿಡೋರು. ಅದ್ಭುತವಾಗಿದೆ ಪ್ರತಿಯೊಂದು. ಡ್ರ್ಯಾಗನ್ ಮಂಜು ಸರ್ದು ಹೋಗ್ತಾ ಸೆಕೆಂಡ್ ಹಾಫ್ ಮೇಲೆ ಪೀಕ್ ಹೋಗ್ಬಿಡುತ್ತೆ. ಅದು ಕಾಮಿಡಿ ತುಂಬ ಚೆನ್ನಾಗಿ. ಕಾಮಿಡಿ ಸರ್, ಮೇಯ್ನ್ ಫನ್ನೇ. ನಂದು ಗಿಲ್ಲಿ ಅವ್ರದ್ದು ಟೈಮಿಂಗ್ ತುಂಬ ಚೆನ್ನಾಗಿ ವರ್ಕ್ ಆಗಿದೆ. ಆ್ಯಕ್ಚುಲಿ ಜನಗಳು ತುಂಬ ಎಂಜಾಯ್ ಮಾಡ್ತಾಯಿದ್ರು.
ಈಗ ತಾನೇ ಆಚೆ ಬಂದಿದ್ದೀವಿ, ಕಾಂಪ್ಲಿಮೆಂಟ್ ಆಮೇಲೆ ಹೇಳ್ತಾರೆ ಜನ ಯಾರಾದರೂ ಈಗ ಜಸ್ಟ್ ಆಚೆ ಬಂದಿದ್ದೀವಿ. ಅಂದರೆ ವರ್ಕ್ ಆಗಿದೆ ನಿಮ್ಮದು ಟೈಮಿಂಗ್ಸು ಅಥವಾ ನಿಮ್ಮದು ಗಿಲ್ಲಿಯವ್ರದ್ದು ಕಾಂಬಿನೇಷನ್ ತುಂಬ ಚೆನ್ನಾಗಿ ವರ್ಕ್ ಆಗಿದೆ ಇಬ್ಬರು ಅಂತ. ಇಡೀ ಸಿನಿಮಾ ಜೊತೆಲೇ ಹೋಗ್ತಾ ಇರ್ತೀವಲ್ವಾ, ಅದು ಖುಷಿ ಆಯಿತು. ನಕ್ಕಿದ್ರು ನಮ್ಗೆ ಅದೇ ಬೇಕಾಗಿರೋದು. ನಮ್ಮನ್ನು ನೋಡಿ ಜನ ನಕ್ಕಿದ್ರೆ ನಮ್ಗೆ ಅದೇ ಖುಷಿ. ನಾವಲ್ಲೇ ಕುತ್ಕೊಂಡು ನಾವು ರಿಯಾಕ್ಷನ್ ಅಂದರೆ ನಗ್ತಾ ಇರ್ಬೇಕಾದ್ರೆ ಕೇಳಿಸುತ್ತಲ್ಲ, ಅದಷ್ಟೇ, ಅದು ಸ್ಯಾಟಿಸ್ಫೈಡ್ ಆಗಿದ್ದೀವಿ. ನಿಮ್ಮ ಜೊತೆ 4 ಸಿನಿಮಾ ಅಂದರೆ ಬೇರೆ ಸಿನಿಮಾಗಳು ರಿಲೀಸ್ ಆಗಿದೆ. ಹಾಂ ಸರ್, ಅಂದರೆ ಒಂದು ನಗು ಇರುವಂಥ ಸಿನಿಮಾ. ತುಂಬ ನಕ್ಕಿ ಸ್ಟ್ರೆಸ್ಸು ಪ್ರೆಷರ್ ಏನೇ ಇದ್ರೂ ಮರ್ತ್ಬಿಟ್ಟು ಹೋಗೋವಂಥ ಸಿನಿಮಾ ಇದು. ಬನ್ನಿ ಎಂಜಾಯ್ ಮಾಡಿ. ಅಂದರೆ ಲಾಜಿಕ್ಕು ಅಥವಾ ಕತೆ ಅದನ್ನೆಲ್ಲ ಎಕ್ಸ್ಪೆಕ್ಟೇಷನ್ ಮಾಡೋದಕ್ಕಿಂತ ಒಂದು ಕ್ಲೀನಾಗಿ ನಕ್ಬಿಟ್ಟು ಹೋಗೋದನ್ನ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಬನ್ನಿ ಅಷ್ಟೇ ಅಂತ ನಾನು ಕೇಳ್ತೀನಿ. ಥ್ಯಾಂಕ್ ಯು.